ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಅಂಗಡಿನ ಓಪನ್ ಮಾಡಿದ್ದಾಯ್ತು. ಇವಾಗ ಡ್ಯೂಟಿನ ಸ್ಟಾರ್ಟ್ ಮಾಡುವಂತ ಸಮಯ. ಡ್ಯೂಟಿನೂ ಕೂಡ ಆನ್ ಅಲ್ಲಿ ಐತೆ. ಯಾವ್ದು ಬರುತ್ತೆ ಅದಕ್ಕೆ ಹೋಗೋಣ. ನಾನು ಆಕ್ಚುಲಿ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ದೆ, ಬಟ್ ಅಷ್ಟೊಂದು ಫುಟೇಜ್ ಇರ್ಲಿಲ್ಲ ವ್ಲಾಗ್ ಕಂಟಿನ್ಯೂ ಆಗಕ್ಕೆ. ಅದಲ್ಲದೆ ಸಾಹೇಬ್ರಿಗೆ ಮತ್ತೆ ನೆನ್ನೆ ಚೆಕಪ್ ಕರ್ಕೊಂಡು ಹೋಗಿದ್ವಿ. ನನಗೆ ಇವತ್ತು ಬ್ಲಡ್ ಟೆಸ್ಟ್ ಹೇಳೋರೆ ಜ್ವರ ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ನೋಡೋಣ. ಸೊ ಇವಾಗ ಡ್ಯೂಟಿನ ಮಾಡೋಣ ಫಸ್ಟ್. ಸೊ ಬನ್ನಿ, ವೇಟಿಂಗ್ ಡ್ಯೂಟಿಗೋಸ್ಕರ. 3, 4, 5, 6 ಒಂದು ಡ್ಯೂಟಿ ಬಂದಿಲ್ಲ, ಸೌಂಡೇ ಇಲ್ಲ ಇನ್ನು. ಕೂತಿದ್ದೀನಿ, ಡ್ಯೂಟಿ ಬರುತ್ತೆ ಅಂತ ನೋಡೋಣ. ಸೊ ಬನ್ನಿ, 1 ಮೀಟರ್ ಡ್ಯೂಟಿ ಹೊಡಿಯೋಣ. ಹೌದು, ನಮ್ ಗಾಡಿನೇ ಸ್ಟಾರ್ಟ್ ಆಗಿಲ್ಲ. ಒಳ್ಳೇದಾಗ್ತದ ನಿನ್ಗೆ? ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇವತ್ತು ಸಾಯಂಕಾಲ ತನಕ ಈ ರೇಂಜ್ ಬೈತೀನಿ ಇವನ್ನ. ಜಸ್ಟ್ 450 ಮೀಟರ್ ಅಕ್ಸೆಪ್ಟ್ ಮಾಡಿದೀನಿ. ಗಾಡಿ ಅಲ್ಲಿಂದ ಹಿಂಗ್ ಹೋಗ್ತಾ ಇದೀನಿ. ಕ್ಯಾನ್ಸಲ್. ಇವತ್ತಂಕ್ರು ಹೆವಿ ಬೈಸ್ಕೊತಾನೆ. ಏನಕ್ಕಂತಂದ್ರೆ ಫಸ್ಟ್ ಡ್ಯೂಟಿ ಕ್ಯಾನ್ಸಲ್ ಮಾಡ್ಬಿಟ್ಟು ಹೊಟ್ಟೆಗೆ ಅನ್ನ ತಿನ್ನಲ್ಲ ಗುರುವೆ. ಜಸ್ಟ್ 450 ಮೀಟರ್ ಗಾಡಿ ಯೂ ಟರ್ನ್ ಮಾಡಿದೀನಿ ಅಷ್ಟೇ, ಅದನ್ನು ಕೂಡ ಕ್ಯಾನ್ಸಲ್. ಹೊಟ್ಟೆಗೆ ಅನ್ನ ತಿನ್ನಲ್ಲ. ಬೈಕ್ ಬಂದಂಗ್ ಬೈಯಕ್ ಬರುತ್ತೆ. 250 ರೂಪಾಯಿ ಬಾಡಿಗೆ. ಗಾಡಿ ಚಾಲು ಮಾಡಿ ಅಲ್ಲಿಗೆ ಹೋಗಿ ಕ್ಯಾನ್ಸಲ್. ಏನ್ ಚಳಿ ಗುರುವೆ. ಅದ್ದಾಡ್ತಾ ಇದೀನಿ, ಹಿಂಗ ಕೈ ಇಟ್ಕೊಂಡ್ ಬರ್ತಾ. ನನಗೆ ಈ ರೇಂಜ್ ಚಳಿ ಹತ್ತೈತಂದ್ರೆ ಇನ್ನು ಬೈಕ್ ಓಡ್ಸೋ ಪಾಪ ಅವ್ರ ಸ್ಥಿತಿ ಹೆಂಗಾಗಿರ್ಬಾರ್ದು. ಫಸ್ಟ್ ಡ್ಯೂಟಿ ಡ್ರಾಪ್ ಮಾಡಿದೆ, ಸೆಕೆಂಡ್ ಡ್ಯೂಟಿ, ಇದು ಥರ್ಡ್ ಡ್ಯೂಟಿ ಪಿಕಪ್ ಮಾಡಕ್ ಬಂದಿದ್ದೀನಿ. ನೋಡ, ಲೋಕಲ್ ಬೀಳ್ತಾ ಇದಾವೆ, ಅದನ್ನೇ ಮಾಡ್ಕೊಂಡು ಕೂತಿದೀನಿ. ನಸೀಬ್ ಗಂಡು ತೋ ಕ್ಯಾ ಕರೆಗ ಪಾಂಡು. ಏನಕ್ಕೆ ಹೇಳ್ತಾ ಇದೀನಿ ಗೊತ್ತಾ? ಹಂಗ ಡ್ಯೂಟಿ ಮಾಡ್ತಾ ಬಂದು ಇವಾಗ ಐಟಮ್ ಏನ್ ಬೇಕಾಗಿತ್ತು ಅದನ್ನ ತಗೊಂಡು ಹಂಗೆ ಡ್ಯೂಟಿ ಮಾಡ್ತಾ ಅಂಗಡಿ ಕಡೆ ಹೋಗ್ತಾ ಇದೀನಿ. ಲೋಕಲ್ ಡ್ಯೂಟಿ ಮಾಡ್ತಾ ಇದೀನಿ. ಲೋಕಲ್ ಡ್ಯೂಟಿ ಚೆನ್ನಾಗಿ ಬೀಳ್ತಾ ಇತ್ತು, ಅದನ್ನೇ ಮಾಡ್ತಾ ಇದೀನಿ ಇವಾಗ. ಸೊ ಇವಾಗ ಸೀನ್ ಏನಾಯ್ತು ಗೊತ್ತಾ? ಐಟಮ್ ಎಲ್ಲ ತಗೊಂಡ್ಬಿಟ್ಟಿದೀನಿ. ಅಂಗಡಿಗೆ ಏನ್ ಬೇಕು ಅದನ್ನೆಲ್ಲ. ಇವಾಗ ಐಟಮ್ ತಗೊಂಡು ಪೇ ಮಾಡ್ಬಿಟ್ಟು ಹೊರಗಡೆ ಬಂದೆ. ಅಂಗಡಿಲಿ ಗ್ಯಾಸ್ ಖಾಲಿ ಇದ್ದಿದ್ದೆ 1500 ರೂಪಾಯಿ. ಆ 1500 ರೂಪಾಯಿಲಿ ಅಂಗಡಿಗೆ ಏನ್ ಐಟಮ್ ಬೇಕು ಅದನ್ನ ತಂದಿದ್ದೀನಿ. ಇವಾಗ ಅಂಗಡಿಲಿ ಗ್ಯಾಸ್ ಖಾಲಿ. ಅಂಗಡಿ ನಡಿಬೇಕು ಅಂತಂದ್ರೆ ಐಟಮ್ ಬೇಕೇ ಬೇಕು. ಸಿಗರೇಟ್ ಐಟಮ್ ಎಲ್ಲ ಬೇಕೇ ಬೇಕು. ಅಂಗಡಿ ನಡಿಬೇಕು ಅಂತಂದ್ರೆ ಅಂಗಡಿಲಿ ಗ್ಯಾಸ್ ಬೇಕೇ ಬೇಕು. ಗ್ಯಾಸ್ ಇಲ್ಲ ಅಂತಂದ್ರೆ ಟೀ ಕಾಯಿಸಕ್ ಆಗಲ್ಲ. ಟೀ ಕಾಯಿಸಿಲ್ಲ ಅಂತಂದ್ರೆ ಟೀ ಇಲ್ಲ ಅಂತ ಕುತ್ಕೊಳ್ಳಕ್ಕೂ ಆಗಲ್ಲ. ಅಂಗಡಿ ನಡಿಬೇಕು ಅಂತಂದ್ರೆ ಎಲ್ಲ ಬೇಕೇ ಬೇಕು. ಇವಾಗ ಸೀನು 1300 ರೂಪಾಯಿ ಬೇಕು ಗ್ಯಾಸ್ಗೆ. ಇವಾಗ ನನ್ನ ಹತ್ರ ಅಮೌಂಟ್ ಇಲ್ಲ. ಏನ್ ಮಾಡ್ಬೇಕು ಏನಿಲ್ಲ ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅದೇ ನನ್ ನಸೀಬು. ಈ ರೇಂಜ್ಗೆ ತಲೆ ಕೆಟ್ಟೋಗೈತೆ. 2026 ಸ್ಟಾರ್ಟ್ ಆಗೈತೆ. ನನಗೆ ಹರ್ದೂರ್ ಬಾಗ್ಲಾಗಂಗ ಆಗ್ಬಿಟ್ಟೈತೆ ಮೂವ್ಮೆಂಟ್. ಏನಕ್ಕಂತಂದ್ರೆ ಇವಾಗಿರುವಂತ ಸಿಚುವೇಶನ್ ಅಲ್ಲಿ ಚೇಸ್ ಮಾಡ್ತಾ ಇದ್ದೀನಿ, ಹಂಗೆ ಹೋಗ್ತಾ ಇದ್ದೀರಾ? ಇಲ್ಲ ಅಣ್ಣ, ನಾನು ಇದ್ರಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಸರಿ, ಚೆನ್ನಾಗಿದ್ದೀನಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನನಗೆ ಹರ್ದೂರ್ ಬಾಗ್ಲಾಗಂಗ ಆಗ್ಬಿಟ್ಟೈತೆ ಮೂವ್ಮೆಂಟ್. ಚೆನ್ನಾಗಿದ್ದೀನಿ. ಸೊ ಇವಾಗಿರುವಂತ ಮೂವ್ಮೆಂಟ್ ಅಲ್ಲಿ ನನ್ನ ಹತ್ರ ದುಡ್ಡಿಲ್ಲ. ಫಸ್ಟ್ ಆಫ್ ಆಲ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ. ಯಾವ ರೇಂಜ್ ನಸೀಬ್ ಈ ರೀತಿನ. ಈ ಕಡೆ ಮಗು ಹುಷಾರಿಲ್ಲ, ಅನೇಕೆ ಅದೆಂಗೋ ಅಡ್ಜಸ್ಟ್ ಮಾಡಿ ಅವನ್ನ ತೋರ್ಸ್ಕೊಂಡಿದ್ದಾಯ್ತು. ಜ್ವರ ಕಮ್ಮಿನೇ ಆಗ್ತಾ ಇಲ್ಲ. ಸರಿ, ನೆನ್ನೆ ಒಂದಿನ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ದರ್ಗಾಗ್ ಹೋಗೋಣ ಎಲ್ಲರೂ ಅಂತ ಹೇಳಿದ್ರು. ದರ್ಗಾಗ್ ಹೋಗ್ಬಿಟ್ಟು ಬಂದೆ. ಇವಾಗ ಬೆಳಿಗ್ಗೆ ಅಂಗಡಿ ಎಲ್ಲ ಓಪನ್ ಮಾಡಿಕೊಟ್ಟು ಐಟಮ್ ಎಲ್ಲ ಬೇಕಾಗಿತ್ತು, ಅದನ್ನ ತಂದು ಏನೋ ಒಂದು ನಡೀತೈತೆ. ಅಂಗಡಿ ಹೆಂಗ್ ನಡಿಬೇಕು ನಡೀತೈತೆ. ಬಟ್ ಇವಾಗ ಸಡನ್ ಆಗಿ ನೋಡಿದ್ರೆ ಗ್ಯಾಸ್ ಖಾಲಿ. ಇನ್ನು ಏನೇನೈತೋ ಗೊತ್ತಿಲ್ಲ. ಈ ಗಾಡಿ ಲೋನ್ ಕಟ್ಟಿಲ್ಲ, ಗಾಡಿ ಸೀಸಿಂಗ್ ಅಲ್ಲಿ ಐತೆ. ಅದೊಂದು ಹೆದರಿಕೆ ನನ್ಗೆ. ಎಲ್ಲಿ ಗಾಡಿ ಹಿಡಿದು ಬಿಡ್ತಾರೋ. ಯಾಕಂತಂದ್ರೆ ಬರೋ ಅಮೌಂಟ್ ಗಳು ಬರ್ತಾ ಇಲ್ಲ. ಯಾರು ಎಷ್ಟು ತೊಂದ್ರೆ ಅಂದ್ರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನಾದ್ರು ನನಗೆ ಸದ್ಯದ ಮಟ್ಟಿಗೆ 50,000 ಸಿಕ್ಕ್ರೆ ಸಾಕ್. ನಾನು ಇರೋ ಬರೋ ಪ್ರಾಬ್ಲಮ್ಸ್ ಇಂದ ಎಲ್ಲಾ ಕ್ಲಿಯರ್ ಆಗ್ಬಿಡ್ತಿತ್ತು. ಬಟ್ ಏನ್ ಮಾಡೋಣ, ಹಣೆ ಬರ ಟೈಮ್ ಸಾಕಾಗ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ. ಎಲ್ಲಾ ಕಡೆ ಒತ್ತಾಡ್ಬಿಟ್ಟೆ. ಆಗಲ್ಲ ಆಗಲ್ಲ. ತಂದನ್ನೇ ನಂಬ್ಕೊಂಡಿದ್ರೆ ಆಗಲ್ಲ. ತುಂಬಾ ಜನ ಹೇಳ್ತಾ ಇದೀರಾ ಬೇರೆ ಕೆಲ್ಸಕ್ಕೆ ಹೋಗ್ಬಿಡಿ ಅಂತ. ಬೇರೆ ಕೆಲ್ಸಕ್ಕೆ ಹೋಗ್ಬೋದು, ಈಸಿ ಅಂತ ಏನಿಲ್ಲ. ಡ್ರೈವಿಂಗ್ ಕೆಲ್ಸ ಇದಾವೆ, ಎಲ್ಲಾ ಕಡೆ ನಡೆಯುತ್ತೈತೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ನಾನ್ ಮನೆಗ್ ಟೈಮ್ ಕೊಡಕ್ ಆಗಲ್ಲ. ಮನೆಗ್ ಟೈಮ್ ಕೊಡ್ಲಿಲ್ಲ ಅಂತಂದ್ರೆ ಅಂಗಡಿನೂ ಒಂದೈತೆ, ಅಂಗಡಿಗೂ ಟೈಮ್ ಕೊಡ್ಬೇಕು, ಮನೆಗೂ ಟೈಮ್ ಕೊಡ್ಬೇಕು. ಎಲ್ಲಾದ್ರೂ ಕೆಲ್ಸಕ್ಕೆ ಹೋದ್ನಂತಂದ್ರೆ ಅದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನನಗ್ ಸ್ವಲ್ಪ ಫ್ರೀಡಮ್ ಬೇಕು.
ಫ್ರೀಡಮ್ ಅಂತಂದ್ರೆ ಎನಿ ಟೈಮ್ ಮನೆಯಿಂದ ಫೋನ್ ಬಂತು ಅಂದ್ರೆ ಓಡೋಗಕ್ಕೆ, ಇವಾಗ ಅಂಗಡಿಯಿಂದ ಫೋನ್ ಬಂತ ತಕ್ಕಂತ ಅಂಗಡಿ ಕಡೆ ಹೋಗಕ್ಕೆ. ಇವಾಗ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಂತಂದ್ರೆ ನನ್ ಫ್ರೀಡಮ್ ಸಿಗಲ್ಲ. ನಾನ್ ಬರ್ದೇ ಇರೋಂತ ಸಿಚುವೇಶನ್ ಆಗ್ಬಿಡುತ್ತೆ ಅಂಗಡಿ ಕಡೆ. ಇವಾಗ ನಾನ್ ಅಂಗಡಿ ಕಡೆ ಬರ್ಲಿಲ್ಲ ಅಂತಂದ್ರೆ ಅಂಗಡಿ ನಡೆಯಲ್ಲ. ಇದ್ರಲ್ಲಾದ್ರೆ ನಾನು ಡ್ಯೂಟಿ ಮಾಡ್ಕೊಂಡ್ ಇವಾಗ ನೋಡಿ ಬೆಳಗ್ಗೆನೆ ನಾನು ಅಂಗಡಿ ಹತ್ರ ಹೊರಟೆ, ಡ್ಯೂಟಿ ಮಾಡ್ಕೊಂಡ್ ಹೆಗಡೆ ನಗರ ಕಡೆ ಹೋದೆ, ಅಲ್ಲಿ ಐಟಮ್ ತಗೊಂಡೆ. ಇವಾಗ ಹಂಗೆ ಡ್ಯೂಟಿ ಮಾಡ್ತಾ ಅಂಗಡಿ ಕಡೆ ಹೋಗ್ತಾ ಇದೆ. ಒಂದ್ ಬಂತು ಇವಾಗ, ಬಟ್ ಅದು ಮಿಸ್ ಆಯ್ತು. 10 ಗಂಟೆ ಆಯ್ತು, ಅಷ್ಟೊಂದು ಡ್ಯೂಟಿ ಇರಲ್ಲ ಇವಾಗ. ಅದಕ್ಕೆ ನೋಡೋಣ ಇವಾಗಿರೋಂತ ಮೂವ್ಮೆಂಟ್ ಅಲ್ಲಿ ನನಗೆ ಏನೇನೋ ಸಿಚುವೇಶನ್, ಏನೇನೋ ಪ್ರಾಬ್ಲಮ್. ಪರವಾಗಿಲ್ಲ, ಅಡಿಲಿ ಎಲ್ಲಿ ತಂಗ ನಡೆಯುತ್ತೆ. ಅದಲ್ಲದೆ ರೇಟ್ ಏರಿಕೆ ಆಗೈತೆ. ಸಿಗರೇಟ್ ರೇಟ್ 18 ರೂಪಾಯಿ ಸಿಗ್ತಾ ಇತ್ತು ಸಿಗರೇಟ್, 20 ಹೋಲ್ಸೇಲ್ ಅಲ್ಲಿ 19 ರೂಪಾಯಿ ಬೀಳ್ತೈತೆ ನಮಗೆ. 1 ರೂಪಾಯಿ ಉಳಿಯೈತಿ. ಮತ್ ಸಿಗರೇಟ್ ಬಗ್ಗೆ ಜಾಸ್ತಿ ಮಾತಾಡೋದೇ ಬೇಡ, ಅದಕ್ಕೂ ಮತ್ತು ನೋಡೋಣ. ಇವಾಗ ನಾನು 7:30 ಇಲ್ಲಿ ತನಕ ಊಬರ್ ಅಲ್ಲಿ 6 ಡ್ಯೂಟಿ, ನಮ್ಮ ಹತ್ರಲ್ಲಿ 2 ಡ್ಯೂಟಿ, 600 ರೂಪಾಯಿ ಮಾಡಿದೀನಿ. ಇವಾಗ ಬಿಟ್ಟು ಟಕ್ಕನ್ನ ಮತ್ತೆ ಸಿಗ್ನಲ್ ಹೊರಡದೆ. ಅಂಗಡಿಯಲ್ಲಿ ಫುಟ್ಬಾಲ್ ಆಗಿಲ್ಲ, ಅಂಗಡಿಯಲ್ಲಿ ಗ್ಯಾಸ್ ಖಾಲಿ ಆಗೈತೆ, ಅದಕ್ಕೆ ಅಮೌಂಟ್ ಅಡ್ಜಸ್ಟ್ ಮಾಡ್ಬೇಕು. ಏನ್ ಮಾಡೋದು, ಯಾರ ಹತ್ರ ಕೇಳೋಣ? ಯಾರ ಹತ್ರ ಕೇಳಿ ಯಾರು ಕೊಡೋರು ಇಲ್ವೇ ಇಲ್ಲ. ಎಲ್ಲಾರ್ಗು ನಾನೇ ಕೊಡ್ಬೇಕು ಉಲ್ಟಾ. ನೋಡೋಣ ಬನ್ನಿ ಏನಾಗುತ್ತೆ. ಗಂಡು ನಸೀಬ್ ನಂದೆ. ಅಂಗಡಿಯಾಗೂ ಗ್ಯಾಸ್ ಖಾಲಿ ಆಗಿತ್ತಲ್ಲ, ನನ್ನ ಗಾಡಿಯಾಗೂ ಗ್ಯಾಸ್ ಖಾಲಿ ಆಗಿತ್ತು. ಮುಂಜಾನೆ ದುಡ್ಕೊಂಡ್ ಬಂದ್ಯಾ, ಕರೆಕ್ಟ್ ಅಲ್ಲಿ ಬಂದ್ಯಾ, ಅಲ್ಲಿ ಗ್ಯಾಸ್ ಖಾಲಿ. ಐಟಮ್ ಎಲ್ಲ ತಗೊಂಡ್ಮೇಲೆ ನಿನ್ ಫೋನ್ ಹಚ್ಚಿ ನಾನು ಡ್ಯೂಟಿ ಮಾಡ್ಕೊಂಡಿದ್ದೆ. ಗಂಡು ನಸೀಬ್ ಯಾರಿಗಂತಾರ ಗೊತ್ತಾ? ನನಗಂತಾರೆ. ಏನಕ್ ಗೊತ್ತಾ? ಗಾಡಿಲಿ ಗ್ಯಾಸ್ ಖಾಲಿ, ಗಾಡಿ ಹೋಗ್ತಾನೆ ಇಲ್ಲ. ಇವಾಗ ನೋಡಿ ಹೆಂಗ್ ಹೋಗುತ್ತೆ ನೋಡಿ. ಪೆಟ್ರೋಲ್ ಐತೆ, ಅದಕ್ಕೆ ನೆನ್ನೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದೀನಿ, ಅದಕ್ಕೆ ಗಾಡಿ ನುಗ್ತೈತೆ. CNG ಖಾಲಿ ಆಗ್ಬಿಟ್ಟು ಅಂಗಡಿಲಿ ಗ್ಯಾಸ್ ಖಾಲಿ, ಗಾಡಿಲಿ ಗ್ಯಾಸ್ ಖಾಲಿ, ಕೈಯಲ್ಲಿ ಕಾಸು ಖಾಲಿ. ಇದಕ್ಕಿಂತ ಗಂಡು ನಸೀಬ್ ಬೇಕಾಗಿರುವೆ. ನಗಬೇಕು, ಅಳಬೇಕು, ತಲೆ ಕೆಡಿಸ್ಕೊಂಡು ಕೂತ್ಕೋಬೇಕು. ₹100 ದುಡ್ದೈತೆ, ಇಲ್ಲ ಅಂತಲ್ಲ. ಐಟಮ್ ಖಾಲಿ ಆಯ್ತಾ, ಆ ಐಟಮ್ ದುಡ್ಡು ಹಾಕ್ಬಿಟ್ಟೆ. ಇವಾಗ ನನ್ನ ಹತ್ರ 1 ರೂಪಾಯಿ ಇಲ್ಲ, ಅದಕ್ಕೆ ಪೆಟ್ರೋಲ್ ಅಲ್ಲಿ ಇವಾಗ ಒಂದು ಬಾಡಿಗೆ ಹೊಡ್ಕೊಳ್ಳೋಣ, 150 ರೂಪಾಯಿ. ಕಾಸು ಇರ್ಬೇಕು. ಐತೆ ಕಾಸೈತೆ, ಕಾಸು ಟೆನ್ಷನ್ ಇಲ್ಲ. ನಾನೇನ್ ಮಾಡ್ತೀನಿ ಗೊತ್ತಾ, ಯಾವಾಗ್ಲೂ ಆದ್ರೂ ಆಗ್ಲಿ ನನ್ನ ಹತ್ರ ಕ್ಯಾಶ್ ಬಂತ 500 ರೂಪಾಯಿ ನಂದಲ್ಲ ಅಂತ ಗಾಡಿ ಮೊಬೈಲ್ ಕವರ್ ಅಲ್ಲಿ ಇಟ್ಬಿಡ್ತೀನಿ. ಎನಿ ಮೂಮೆಂಟ್ ಮತ್ತೆ ನನಗೆ ಗೊತ್ತು ಇಂಥ ಸಿಚುವೇಶನ್ ಬರುತ್ತೆ ಅಂತ. ಲಾಸ್ಟ್ ಟೈಮು ಹಿಂಗೆ ಆಯ್ತು, ಕೈಯಲ್ಲಿ ಇರಲಿಲ್ಲ, ಮೊಬೈಲ್ ಪೌಚ್ ತೆಗೆದೆ, ಹಿಂದೆ 500 ರೂಪಾಯಿ ಸೇಫ್ ಆಗಿ ಇಟ್ಟಿದ್ದೆ. ಇವಾಗಲೂ ಐತೆ. ಫಸ್ಟ್ ಇದೊಂದು ಡ್ಯೂಟಿ ಹಾಕೊಂಡು ಹೋಗಿ ಅದರಲ್ಲಿ ಗ್ಯಾಸ್ ಹಾಕ್ಸ್ಕೊಳ್ಳೋಣ. ಇದು ಫಸ್ಟ್ ಟೈಮ್ ಅಲ್ಲ, ತುಂಬಾ ಸಾರಿ ಆಗೈತೆ. ಹೊಸ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ, ಹಳೆ ಎಕ್ಸ್ಪೀರಿಯನ್ಸು. ಅವಾಗ ಅಮೌಂಟನ್ನ ಸೇವ್ ಮಾಡೋದು ಹೇಳ್ಕೊಡುತ್ತೆ. ಅದೇ ಸೇವ್ ಮಾಡಿರೋದು 500 ರೂಪಾಯಿ ಐತೆ, ಹಾಕ್ಸ್ಕೊಳ್ಳೋಣ ಗ್ಯಾಸ್. ಸಾರಿ ಗೈಸ್, ಕಾಸಿಲ್ಲ ಅಂತ ಹೇಳಿದೆ, ನನ್ನ ಹತ್ರ ಕಾಸಿದೆ, ತೋರಿಸ್ಬಿಡ್ತೀನಿ. ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಡೈಲಿ 100 ರೂಪಾಯಿ ಜಾರ್ ಆಪ್ ಅಲ್ಲಿ ಸೇವ್ ಮಾಡ್ತೇನೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಎಷ್ಟು, 776 ಐತೆ. ಇವಾಗ ವಿಡ್ರಾ ಮಾಡ್ಕೊಳ್ಳೋಣ. 750 ರೂಪಾಯಿ ಐತೆ, ಅದ್ರಲ್ಲಿ 655 ರೂಪಾಯಿ ತಕೋಬಹುದು. ಇದನ್ನ ನಾನು ಮರ್ತೇ ಹೋಗ್ತೀನಿ. ಇದು ಏನಕ್ಕಪ್ಪ ಸೇವ್ ಮಾಡ್ತೀನಿ ಅಂತಂದ್ರೆ, ಈ ರೀತಿ ಎಮರ್ಜೆನ್ಸಿ ಕಾಸಿಲ್ಲ ಟೈಮಲ್ಲಿ ಗ್ಯಾಸ್ಗೆ ಅದಕ್ಕೆ ಇದಕ್ಕೆ ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಸೇವ್ ಮಾಡ್ತೀನಿ. ಬಟ್ ಕೆಲವೊಂದ್ಸಾರಿ ಬೇಕಾಗತ್ತೆ ಎಮರ್ಜೆನ್ಸಿ, ಆ ಟೈಮಲ್ಲಿ ಯೂಸ್ ಮಾಡ್ಕೋಬಹುದು ಅಮೌಂಟ್ ಅನ್ನ. ಇಲ್ಲ ಅಂತಂದ್ರೆ ಕೆಲವೊಂದ್ಸರಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಬಟ್ ಈ ರೀತಿ ಸೇವ್ ಮಾಡೋದ್ರಿಂದ ಏನೋ ಒಂದು ಎಮರ್ಜೆನ್ಸಿಗೆ 500 ರೂಪಾಯಿ ಬೇಕಾದಾಗ ಈ ರೀತಿ ತಕ್ಕೋಬಹುದು, ವಿಡ್ರಾ ಮಾಡ್ಕೋಬಹುದು ಆರಾಮಾಗಿ. ನಾನ್ ಕಾಸಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಟೆನ್ಷನ್ ಆಗ್ಬಿಟ್ಟು. ಬಟ್ 500 ರೂಪಾಯಿ ಇದ್ರಲ್ಲೂ ಇದೆ. ಎಮರ್ಜೆನ್ಸಿ ಒಂದ್ 500-1000 ಇಟ್ಕೊಂಡಿರ್ತೀನಿ. ಹೇಳಕ್ಕಾಗಲ್ಲ, ಮೊದ್ಲೇ ನಂದು ನಸೀಬು ಗಂಡು ನಸೀಬ್, ಅದಕ್ಕೆ
ಗ್ಯಾಸ್ ಹಾಕ್ಸಕ್ ಬಂದಿದೀನಿ. 1 2 3 4 5 6 7 8 9 10 11 12 13 ಗಾಡಿಗಳು CNG ಫಿಲ್ ಮಾಡ್ಸಕ್. ಡ್ಯೂಟಿ ಬೀಳ್ತಾ ಇಲ್ಲ. ಪೀಕ್ ಅವರ್ ಮುಗೀತು. 11 ಗಂಟೆ ಆಯ್ತಲ್ವಾ, ಯಾವ್ದು ಡ್ಯೂಟಿ ಬೀಳಲ್ಲ. ಫಸ್ಟ್ ಅದ್ರಲ್ಲಿ ಒಂದು 7 ಟ್ರಿಪ್, ಅದ್ರಲ್ಲಿ ಒಂದು 3 ಟ್ರಿಪ್, 10 ಡ್ಯೂಟಿ ಮಾಡಿದೀನಿ. 750 ರೂಪಾಯಿ 800 ರೂಪಾಯಿ ಒದ್ದಾಡಿ ಡ್ಯೂಟಿಗಳು ಅಷ್ಟೊಂದು ಅಡ್ಜಸ್ಟ್ ಆಗ್ತಾ ಇಲ್ಲ. ನೋಡೋಣ, ಆದ್ರೆ ಮಾಡ್ಕೊಳ್ಳೋಣ. ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಗುಡ್ ಈವ್ನಿಂಗ್. 5 ಗಂಟೆ ಆಗ ಬಂತು. ಮಲಗ್ದವನು ಇವಾಗ ಎದ್ದಿದ್ದೀನಿ. ಎದ್ದೇಳೋಕು ಕಾರಣ ಯಾರು ಗೊತ್ತಾ? ಇಲ್ಲವರಲ್ಲ, ಇವ್ರೆ. ಮಲಗಕ್ಕೆ ಬಿಟ್ಟಿಲ್ಲ. 1-2 ಅವರ್ ಮಲಗೋಣ ಅಂತ 2 ಗಂಟೆಗೆ ಬಂದು ಮಲಗಿರೋದು. ಡ್ಯೂಟಿಗಳು ಇರ್ಲಿಲ್ಲ. ಸೊ ಅದಕ್ಕೆ ಮನೆಗೆ ಬಂದ್ಬಿಟ್ಟು ರೆಸ್ಟ್ ಮಾಡಿ ನಿದ್ದೆ ಬಂದಿದ್ದೆ. ಡ್ಯೂಟಿ ಆನಲ್ಲೇ ಐತೆ. ಒಂದು ಡ್ಯೂಟಿ ಪಡ್ಕೊಂಡಿಲ್ಲ. ಡ್ಯೂಟಿ ಆನಲ್ಲೇ ಐತೆ. ಒಂದು ಡ್ಯೂಟಿ ಪಡ್ಕೊಂಡಿಲ್ಲ. ಇವಾಗ ಹೋಗೋಣ, ನೋಡೋಣ ಇವಾಗ. ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ಅಷ್ಟೊಂದು ಡ್ಯೂಟಿಗಳಿಲ್ಲ. ಸೊ ಅದಕ್ಕೆ ಮನೆಗೆ ಬಂದು ರೆಸ್ಟ್ ಮಾಡಿ ಎಷ್ಟು 1 ಗಂಟೆಗೆ ಏನೋ ಬಂದೆ ನಾನು. ಒಂದು ಗಂಟೆಗೆ ಬಂದವನು. ಇವ್ನ ನೋಡ್ಕೊಂಡಿದ್ದೆ. ಆಮೇಲೆ 2 ಗಂಟೆಗೆ ಮಲಗ್ದೆ. ಇವಾಗ 5 ಗಂಟೆಗೆ ಎದ್ದಿದ್ದೀನಿ. ಸೊ ಹೋಗೋಣ ಇವಾಗ ಡ್ಯೂಟಿ ಮೇಲೆ. ಜ್ವರ ಹೆಂಗೈತೆ ಸರ್? ಬನ್ನಿ ಇಲ್ಲಿ. ಜ್ವರ ಇಲ್ಲ ಇವಾಗ ಸ್ವಲ್ಪ ನಗ್ತವನೆ. ನನಗಂಗ್ರು ಹಾಳನೇ ಬಂದ್ಬಿಟ್ಟಿತ್ತು. ಇವನಿಗೆ ಈ ರೀತಿ ಆಗಿದ್ದು. ಇಲ್ಲ ಅಂದ್ರೆ ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಬಟ್ ಇವಾಗ ಜ್ವರ ಕಮ್ಮಿ ಐತೆ. ಅದೇ ಔಷಧಿ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂತಂದ್ರೆ ಮತ್ತೆ ಬ್ಲಡ್ ಟೆಸ್ಟ್ ಅದು ಇದು ಅಂತ ಹೋಗ್ಬೇಕಾಗಿತ್ತು. ಬಟ್ ಇವಾಗ ಕಮ್ಮಿ ಐತೆ, ನಡೆಯುತ್ತೆ. ಹೋಗೋಣ ಡ್ಯೂಟಿ ಮೇಲೆ. ಫಸ್ಟ್ ಅಂಗಡಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಟೀ ಕುಡ್ಕೊಂಡು ಹೊರಡೋಣ. ಬೀಳ್ತಾ ಇದಾವೆ ಡ್ಯೂಟಿ, ಲೋಕಲ್ ಡ್ಯೂಟಿ ಬೀಳ್ತಾ ಇದಾವೆ. ಅದನ್ನ ಮಾಡೋಣ ಇವಾಗ. ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಹೋಗೋಣ. ಫಸ್ಟ್ ಟೀ ಇಲ್ಲ ಅಂತಂದ್ರೆ ತಲೆ ದಿಮ್ಮ ಹಿಡಿದು ಬಿಡುತ್ತೆ. ಫಸ್ಟ್ ಬೇಗ 190 ಕುಡ್ಕೊಂಡಾಗ್ಲೇ ಸ್ವಲ್ಪ ನೆಮ್ಮದಿ. ಇಲ್ಲ ಅಂತ ನೆಮ್ಮದಿನೇ ಸಿಗಲ್ಲ. ಮೇಡಮ್ ಅದೇನ್ ಮಾಡ್ತಾವ ನೋಡೋಣ ಬನ್ನಿ. ಏನಂತೀರಿ ಮೇಡಮ್ ಅವರ? ಹೆಂಗೈತೆ ವ್ಯಾಪಾರ? ಹಾ ಇಲ್ಲ ಹಾ ಸ್ವೀಟ್ ದಲ್ಲಾಳಿಗೆ ಹಾಫ್ ಟೀ ಸಾಕಿಷ್ಟು ಕುಡ್ಕೊಂಡು ಹೊರಡೋಣ ಇವಾಗ ಡ್ಯೂಟಿ ಮೇಲೆ ಹೋಗಾಕ. ನಿನ್ ಮೊಮ್ಮಗ ಮೊಕ್ಕಣಕ ಬಿಟ್ಟಿಲ್ಲ. ಸೊ ಅಂಗಡಿ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಮ್ದು. ಅಂಗಡಿ ನೋಡ್ಕೊಂಡು ಕೂತಿದೀವಿ. ಏನಕ್ಕಪ್ಪ ಅಂತಂದ್ರೆ ಡ್ಯೂಟಿಗಳಿಲ್ಲ. ಬೆಳಿಗ್ಗೆ ಚೆನ್ನಾಗಿತ್ತು ಡ್ಯೂಟಿ, ಹೆಂಗೋ ಮಾಡ್ಕೊಂಡ್ ಬಂದೆ. ಇವಾಗ ಡ್ಯೂಟಿ ಇರ್ಲಿಲ್ಲ. ಸುಮ್ನೆ ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕಿಂತ ಬಂದ್ ಅಂಗಡಿ ನೋಡ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಟೀ ಕುಡಿಯೋಣ. ಸೊ ಇವತ್ತಿನ ನಮ್ಮ ಟೋಟಲ್ ದುಡಿಮೆ 1300 ರೂಪಾಯಿ. ಅದರಲ್ಲಿ ಖರ್ಚು ವೆಚ್ಚ ಬಂದ್ಬಿಟ್ಟು 450 ರೂಪಾಯಿ ಗ್ಯಾಸು ಡಮಾರ್, 100 ರೂಪಾಯಿ ಟಿಫಿನು ಡಮಾರ್, ಟೆನ್ಷನ್ಗೆ 100 ರೂಪಾಯಿ ಡಮಾರ್, 450, 550, 650 ರೂಪಾಯಿ ಡಮಾರ್. ಉಳಿದಿರೋದು 550. ಅದರಲ್ಲಿ 500 ರೂಪಾಯಿ ಒಬ್ರಿಗೆ ಕಳಿಸ್ಬೇಕು. ನನ್ನ ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ. UPI ಪಿನ್ ಕರೆಕ್ಟ್ ಆಗಿ ಹಾಕಿದ್ರು ವರ್ಕ್ ಆಗ್ತಾ ಇಲ್ಲ. ಇವಾಗ 500 ರೂಪಾಯಿ ಕಳಿಸ್ಬೇಕು. ಅವ್ರ ಫೋನ್ ಮೇಲೆ ಫೋನ್. ಉಳಿದಿರೋದು 50 ರೂಪಾಯಿ. 50 ರೂಪಾಯಿ ಅದು ಬೆಳಿಗ್ಗೆ ಡಮಾರ್ ಆಗ್ಬಿಡುತ್ತೆ. ಗಾಡಿಲಂಗೂ ಗ್ಯಾಸ್ ಐತೆ, ಕೈಯಲ್ಲಂಗೂ ಕಾಸಿಲ್ಲ. ಸೊ ನೋಡೋಣ ನಾಳೆ ಏನಾಗುತ್ತೆ. ಸೊ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿ ಮತ್ತೆ ಎಡಿಟ್ ಮಾಡೋದ್ರಲ್ಲಿ ತುಂಬಾ ಲೇಟ್ ಆಗುತ್ತೆ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.